ಹೌದು, ನಿರ್ಮಲಾ ಸೀತಾರಾಮನ್ ವಿರುದ್ಧದ ದೂರಿನ ನಕಲು ಠಾಣೆಗೆ ಕಳಿಸಲು ಕೋರ್ಟ್ ಆದೇಶ ಕೊಡ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಆಯುಧ ಸಿಕ್ಕಂತಾಗಿದೆ. ನನ್ನ ರಾಜೀನಾಮೆ ಕೇಳೋ ಇವರು ಮೊದಲು ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಆಗ್ರಹಿಸಿದ್ದಾರೆ. ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ, ಅದ್ರ ಮೇಲೂ ಎಫ್ಐಆರ್ ಆಗ್ತಾರೆ. ಇವತ್ತು ಈಗ ಎಫ್ಐಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ವ ರಾಜೀನಾಮೆನ? ಕೇಳಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ. ನಾನು ಹೇಳಿದ್ದೆ ನಿಮಗೆ, ನಿಮ್ಮ ಎಫ್ಐಆರ್ಗೂ ಅವರ ಎಫ್ಐಆರ್ಗೂ ಅಜಗಜಾಂತರ ವ್ಯತ್ಯಾಸ. ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ ಇದ್ದಂಗೆ. ನಿಮ್ಮ ಮೇಲೆ ಆಗಿರೋದು ಸ್ವಜನ ಪಕ್ಷಪಾತ. ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಕುಟುಂಬಕ್ಕೆ ಅಂತ ತಗೊಂಡಿಲ್ಲಲ್ಲ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಆಗ್ರಹಿಸಿದ ಬೈರತಿ ಸುರೇಶ್, ಕುಮಾರಸ್ವಾಮಿ ಗರಂ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಗು ಜೋರಾಗಿದ್ದು, ಈ ಕುರಿತು ಬೈರತಿ ಸುರೇಶ್ ಧ್ವನಿ ಎತ್ತಿದ್ದು, ಈ ಮಾತಿಗೆ ಕುಮಾರಸ್ವಾಮಿ ಕೆಂಡಾಮಂಡಲಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್ನೇ ಕುಮಾರಸ್ವಾಮಿ ಸಾಹೇಬರು ಇಬ್ರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡೋಣ. ಏನು ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟಿಲ್ಲ, ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ ಹೋಗಿದೆಯಾ? ಎಚ್.ಸಿ. ಮಹಾದೇವಪ್ಪ ಚುನಾವಣೆ ಬಾಂಡ್ ಬಗ್ಗೆ ಪ್ರಶ್ನೆ ಮಾಡಿದ್ದು, ಗೊತ್ತಾಗದೆ ಕಾಯ್ದೆ ತಂದಿದ್ದಾರೆ ಅಂತ ವಾಕ್ ಪ್ರಹಾರ ನಡೆಸಿದ್ದಾರೆ. ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಪ್ರಹ್ಲಾದ್ ಜೋಶಿ, ನಮಗೆ ವೈಟ್ ದುಡ್ಡು ಬಂದಿದೆ ಅಂತ, ಜೊತೆಗೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ನಾವು ಗೌರವಿಸುತ್ತೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಯಾವ ರೀತಿ ಸಾವಿರಾರು ಕೋಟಿನ ಬಿಜೆಪಿಯವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದು ಅವ್ರಿಗೆ ಬಂದಮೇಲೆ ಇಫ್ ದಿ ಸೇ ಸಿದ್ದರಾಮಯ್ಯ ಶುಡ್ ರಿಸೈನ್, ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಇಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಎಫ್ಐಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಲೂ ಆಗಬೇಕಾಗುತ್ತೆ. ಭಾರತದ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನು ಕೊಟ್ಟಿದ್ದಾರೆ. ಇವರಂಗ ಬ್ಲ್ಯಾಕ್ ದುಡ್ಡು ತೊಗೊಂಡು ಬಂದಿಲ್ಲ. ಒಟ್ಟಾರೆ ರಾಷ್ಟ್ರ ರಾಜಕಾರಣದಲ್ಲಿ ದೂರು ಪ್ರತಿ ದೂರು ಸಂಗ್ರಾಮ ಎಲ್ಲಿಗೆ ಹೋಗು ನಿಲ್ಲುತ್ತೋ ಅನ್ನೋದು ಕಾದು ನೋಡಬೇಕಿದೆ.